10 ಲಕ್ಷ 20 ಲಕ್ಷ 30 ಲಕ್ಷ ಕೊಡಬೇಕು. ಉತ್ತಮವಾದ ಮಗಳಂಗೆ ಮಗನ ಕೊಡಬೇಕು. ಸತ್ಪಾತ್ರದಲ್ಲಿ ದಾನವನ್ನು ಯಾರಿಗೆ ಮಗಳು ಕೊಡ್ತೇರಿ? ಚಲೋ ಹುಡುಗನಂದ್ರೆ ಅವ್ರ ಮಗಳು ಕೊಡ್ಬೇಕು ಏನ್ರವ? ಚಲೋ ಹುಡುಗನಂದ್ರೆ ಮಗಳು ಕೊಡಕ್ ಅಡ್ಡಿ ಇಲ್ಲ ಅಂತೀರಿ. ನಮ್ಮ ಹುಡುಗ ಸ್ವಲ್ಪ ಚಟ ಮಾಡ್ತಾನ್ರಿ, ಗುಟ್ಕಾ ತಿಂತಾನ್ರಿ, ಓಸಿ ಆಡ್ತಾನ್ರಿ, ಇಸ್ಪೇಟ್ ಆಡ್ತಾನ್ರಿ, ಮಗಳು ಕೊಡತ್ತೀಯಲ್ಲ? ಮಗಳು ಕೊಡ ಬ್ಯಾಡ ಬಿಡ್ರಿ, ಕೊಡಂಗಿ ಅಲ್ರಿ. ₹1 ಆಸ್ತಿ ಐತ್ರಿ, ತಗೊಂಡ್ ಏನ್ ಮಾಡ್ಬೇಕಾಗೈತ್ರಿ? ಆರೋಗ್ಯನ ಹಾಳಾಗೈತಿ. ಅವ್ ₹1 ಆಸ್ತಿ ತಗೊಂಡ್ ಏನ್ ಮಾಡಕ್? ಕೊಡಂಗಿಲ್ಲ. ಬಹಳ ಉತ್ತಮ ಅದನ್ರಿ, ದುಡಿತಾನ್ರಿ, ಕಷ್ಟಪಟ್ಟು ದುಡಿತಾನ್ರಿ, ಬೆವ್ರು ಸುರಿಸಿ ದುಡಿತಾನ್ರಿ ಅಂತ ಮಗ ಬಡವಿದ್ರೆ ಏನಾದ್ರಿ ರಟ್ಟಿಯೊಳಗೆ ನನ್ನ ಮಗಳ ಬದುಕಿಸ್ತಾನ ಅಂತ ಹೇಳಿ ಒಳ್ಳೆ ಉತ್ತಮರಿಗೆ ಮಕ್ಕಳನ್ನ ಕೊಡ್ತೇವೆ. ಕೊಡ್ಬೇಕು. ಬರೇ ನೌಕರದಾರ ಅಂತಂದೇಳಿ ಹೋಗ್ಬೇಡ್ರಿ. ನೌಕರದವರಿಗೆ ಮಕ್ಕಳು ಕೊಡ್ಕೊಂತ ಹೋಗ್ಬೇಡ್ರಿ. ರೈತರ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನ ಕೊಡ್ರಿ. ಮುಂದಿನ ದಿನಮಾನದಲ್ಲಿ ನಿಮ್ಮ ಮಕ್ಕಳು ಅವರ ಮನೆತನವನ್ನ ಬೆಳಗ್ತಾರೆ, ನಿಮ್ಮ ಮನೆತನವನ್ನ ಬೆಳಗ್ತಾರೆ ಅಂತ ಕೈ ಎತ್ತಿ ಹೇಳಾಕತ್ತೀನಿ ಡಿ ಸ್ವಾಮಿಗಳು. ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರ ರೊಕ್ಕ ಇಡೀ ಜಗತ್ತಿನೊಳಗೆ ರೊಕ್ಕನ ದೊಡ್ಡದಾಗ್ಬಿಟ್ಟದ. ಮುಂದೊಂದು ದಿನ ರೈತಾಪಿ ಜನರದಿರಿ, ಹಳ್ಳ್ಯಾಗದಿರಿ, ಮುಂದೊಂದು ದಿನ ಈ ರೊಕ್ಕಕ್ಕೆ ಬೆಲೆ ಬರಂಗಿಲ್ಲ. ಯಾರ ಮನೆಯೊಳಗ ಜೋಳ ಕಾಳ ಬ್ಯಾಳೆ ಅದಾವ ಅವರಿಗೆ ಶ್ರೀಮಂತರ ಅಂತಂದು ಹೇಳಿ ಕರೀತಾರ ಅನ್ನುವಂತ ಮಾತನ್ನ ಈ ಯಾವ ವೇದಿಕೆಯಲ್ಲಿ ಹೇಳೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮ ಒಳ್ಳೆಯ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಹೆಬ್ಬಾಳದ ಸದ್ಭಕ್ತರು, ದಾನವನ್ನು ಮಾಡಿರ್ತಕ್ಕಂಥವ್ರು ಕೊಡಬೇಕು. ಉತ್ತಮವಾದ ಮಗಳಂಗೆ ಮಗನ ಕೊಡಬೇಕು. ಸತ್ಪಾತ್ರದಲ್ಲಿ ದಾನ. ಎಲ್ಲಿಗೆ ಕೊಡ್ಬೇಕು ದಾನ ಅಂದ್ರ ಗುಟ್ಗಾದ ಅಂಗಡಿಗೆಲ್ಲ, ಚಟದ ಅಂಗಡಿಗೆಲ್ಲ, ಶರ ಅಂಗಡಿಗೆಲ್ಲ, ಸಿಂಧಿ ಅಂಗಡಿಗೆಲ್ಲ, ಬಾರ್ಗೆಲ್ಲ, ಬೀರ್ಗೆಲ್ಲ. ಆದ್ರೆ ನಾವು ಎಲ್ಲಿ ದಾನ ಮಾಡ್ಬೇಕಂದ್ರೆ ಹೆಬ್ಬಾಳದೊಳಗ ಮಹಾಸ್ವಾಮಿ ಆಗಿರ್ತಕ್ಕಂಥ ಇಡೀ ಎಲ್ಲ ಭುವನ ಬ್ರಹ್ಮಾಂಡದ ಅಧಿಪತಿ ಆಗಿರ್ತಕ್ಕಂಥ ವೀರಭದ್ರ ಮಹಾಸ್ವಾಮಿಯ ಆ ಯಾವ ನೂತನವಾಗಿರ್ತಕ್ಕಂಥ ಆ ಗುಡಿಯ ನಿರ್ಮಾಣಕ್ಕ ನಾವು ದಾನ ಮಾಡಿದ್ರೆ ನಮ್ಮ ಬದುಕು ಪಾವನ ಆಗ್ತದ. ಇಲ್ಲಿ ದಾನ ಮಾಡ್ಬೇಕು, ಇಲ್ಲಿ ಕೊಡ್ಬೇಕು ನೋಡ್ರಿ. ಇಲ್ಲಿ ಕೊಟ್ಟರು ಉಳಿತದ. ಅದಕ್ಕೆ ನಮ್ಮ ಹಳ್ಳಿಯೊಳಗೆ ಹಿರಿಯರಂತಾರ ಏನಂತಾರಂದ್ರ ಬೀಗರಿಗೆ ಕೊಟ್ಟ ಮನಿ, ದೇವ್ರಿಗೆ ಕೊಟ್ಟ ಮನಿ. ಎರಡು ನಿಮ್ಮ ಹೇಳ್ತೀನಿ ನೋಡ್ರಿ. ಮೊದಲೇನಕ್ಕ ನಾವು ಹೇಳಿಲ್ಲವ, ಎರಡನೇದು ನಾ ಹೇಳಿದಷ್ಟೆ. ಹಾಗೆ ದೇವರೇ ಕೊಟ್ಟದ್ದು ಎತ್ತು ಅನ್ನುವಂಗ ವೀರಭದ್ರ ಮಹಾಸ್ವಾಮಿಗೆ ಇವತ್ತು ಪುರಾಣದಲ್ಲಿ ಆಗ್ಲಿ ದೇವಸ್ಥಾನಕ್ಕಾಗಿ ನೀವೇನು ಆ ಒಂದು ಅಜ್ಜರು ಹೇಳಿದ್ರಲ್ಲ, 4 ಕಡೆ ಹೇಳಿದ್ರ 12 ಎಡೆ ಮಾಡಿರಲ್ಲ. ಹಾಗೆ 1 ವರ್ಷದೊಳಗೆ ನಮ್ಮ ಅಧ್ಯಕ್ಷರು ಹೇಳ್ಯಾರ, 1 ವರ್ಷದೊಳಗೆ ಎಲ್ಲಿ ಗುಡಿ ನಿರ್ಮಾಣವಾಗಿದ್ದು ನನ್ನ ಇತಿಹಾಸವರೆಗೂ ನನಗೂ ಗೊತ್ತಿಲ್ಲ. ಆದ್ರೆ ನಾನು ಹೇಳಿದೆ, ನಾನು ಕೂಡ ಅನ್ಕೊಂಡಿದ್ದೆ. ಒಂದ್ಸಲ ನಾನು ಇಲ್ಲಿ ಮುದ್ಲಗುಂದಿ ಅಂತ ಬರ್ತದೆ ಕುಷ್ಟಗಿ ತಾಲೂಕಿನೊಳಗೆ. ಸಲ ಅಲ್ಲಿ ನಾನು ಪುರಾಣ ಹೇಳಿದೆ. 5 ದಿನದಾಗ ಪುರಾಣ ಹೇಳಿ 5 ದಿನ ಪುರಾಣ ಹೇಳಿ 50 ಲಕ್ಷ ರೂಪಾಯಿ ಪಟ್ಟಿ ಕೂಡಿಸಿದೆ. 1 ವರ್ಷದಾಗ ತೇರ್ ಮಾಡಿಸ್ಬೇಕಂದ್ರ ಆ ಭಕ್ತರು ಮಗ್ಳು ಊರಾಗ ಪಟ್ಟಿ ಕೇಳೋದಂಗ ನಿಮ್ಮ ಊರಾಗ ಎಷ್ಟು ಮನಿ ಅದಾವಲ್ಲ ಆ ಊರಾಗ ಕೇವಲ ಇರೋದು 100 ಮನಿ. ಈಗ ಹೋಗಿ ನೀವು ಅಲ್ಲಿ ನೋಡ್ಬೋದು. ಕುಷ್ಟಗಿ ತಾಲೂಕು ಮುದೇನೂರ್ ಹತ್ರ ಮುದ್ಲಗುಂದಿ ಅಂತ. ಆ 100 ಮನೆಯ ಭಕ್ತರು 50 ಲಕ್ಷ ರೂಪಾಯಿ ಪಟ್ಟಿ ಕೂಡಿಸಿ ಪಪ್ಪಳಾಜಿಯವರ ಮಾರ್ಗದರ್ಶನದಲ್ಲಿ 1 ವರ್ಷಕ್ಕೆ ತೇರಲ್ಲೇ ಮಾಡಿ ಹೇಳಿರ್ತಕ್ಕಂಥ ಸದ್ಭಕ್ತರು. ಮತ್ತು ನಮ್ಮ ಹಿರಿಯರು ಹೇಳೋದು ನನಗೂ ಗಾಬರಿ ಆಯ್ತು, ಆಶ್ಚರ್ಯ ಆಯ್ತು. 1 ವರ್ಷದೊಳಗೆ ನಮ್ಮ ಗುಡಿ ನಿರ್ಮಾಣ ಆಗಿ 1000 ಪ್ರವಚನ ಹೇಳ್ಬೇಕಂತಂದ್ರಲ್ಲ, ಅದು ಅಸಾಧ್ಯವಾಗಿರ್ತಕ್ಕಂಥದ್ದು ನನಗೆ ಗೊತ್ತದ. ಯಾಕಂದ್ರೆ ನಾವು ಗುಡಿ ಗುಂಡಾರ ಕಟ್ಟಿಸಿದವರದೀವಿ, ಮಠ ಮಂದಿರದ್ದು ಕಟ್ಟಿಸಿದವರದೀವಿ, ಮನೆಗಳನ್ನು ಕಟ್ಟಿಸಿದವರದೀವಿ, ಬೆಳೆಸಿದವರದೀವಿ, ಉದ್ಧಾರ ಮಾಡಿದವರದೀವಿ. ಅದಕ್ಕಾಗಿ ಯಾಕಂದ್ರೆ 1 ಕೋಟಿ ರೂಪಾಯಿ ನೀವು ಕುಡಿಸ್ತೀರಿ ಬಿಡ್ರಿ, ನಾಳೆ ಕೊಡ್ತೀರಿ. ನೀವು ಈಗೇನು ಶುರು ಮಾಡಿದ್ರಿ ಅಂದ್ರೆ ನಮ್ಮವ್ನಾರು ಮನಸ್ಸು ಮಾಡಿದ್ರಿ ಅಂದ್ರೆ ನಾಳೆ ಆಗ್ಬಿಡ್ತದ್ರಿ. ಅಧ್ಯಕ್ಷರು ಯಾವಾಗ ಬಂದತ್ತಲ್ರಿ, ತಿಂಗಳ ಹೇಳಿರಂದ್ರ ಏನವ ಗೊತ್ತಾತ ಅವ್ರಿಗೆಲ್ಲ. ಸಂಘದವ್ರು ಮನಸ್ಸು ಮಾಡಿದ್ರಂದ್ರ ತಿಂಗಳಿಗೆ ಅತ್ತಿಗೆ ಬರ್ತಕ್ಕಂಥದ್ದು, ಸೊಸೆಗೆ ಬರ್ತಕ್ಕಂಥದ್ದು ಯಾವ ನೋಟ್ರಿ? ಅದು ಹಳದಿ ನೋಟ, ಹಸದ್ ನೋಟ, ಯಾವ ನೋಟ? ಅದನ್ನ ಒಂದೊಂದು ನೋಟ್ ಕೊಟ್ಟು ಬಿಟ್ರೆ ವೀರಭದ್ರೇಶ್ವರ ಗುಡಿ 1 ವರ್ಷದೊಳಗೆ 2 ವರ್ಷದೊಳಗೆ ನಿರ್ಮಾಣ ಆಗಿಬಿಡ್ತದ ಅನ್ನುವಂತ ಮಾತನ್ನ ಕೈ ಎತ್ತಿ ಹೇಳ್ತಾ ಇದ್ದೀವಿ. ಹಾಗೆ ನೀವೆಲ್ಲ ಕೊಡ್ಬೇಕು. ಇಂಥ ಕಾರ್ಯಕ್ಕೆ ಕೊಟ್ಟಾಗ ಮಾತ್ರ ನಾವು ನಿಜವಾಗ್ಲೂ ಉಳಿಯಂಗಿಲ್ಲ. ಅಜ್ಜವ್ರು ಹೇಳಿದ್ರಲ್ಲ, ಯಾರು ಈ ಭೂಮಿ ಮ್ಯಾಗ ಉಳಿಯಂಗಿಲ್ಲ, ಬಂದವರು 1 ದಿನ ಹೋಗಬೇಕು. ಅದಕ್ಕೆ ಹೇಳ್ತಾರಲ್ಲ, ಹಚ್ಚಿದ ದೀಪ ಆರ್ತದ, ಹುಟ್ಟಿದ ಮನುಷ್ಯ ಸಾಯ್ತಾನ. ಹಾಗಾಗಿ ಹಚ್ಚಿದ ದೀಪ ಹೆಂಗ ಆರ್ತದಲ್ಲ, ಹುಟ್ಟಿದ